ಖಾನಾಪುರ ಹೊಸ ಬಡಾವಣೆ ಸರ್ಕಾರಿ ಶಾಲೆ ದುಸ್ಥಿತಿ, ಶಿಥಿಲ ಶಾಲೆ, ಅಭದ್ರ ಕಲಿಕೆ. ನಮಸ್ಕಾರ, ನಾನು ಮಾಧವಿಲಾಕೆ. MTV ವೀಕ್ಷಕರಿಗೆ ಸ್ವಾಗತ. ಅಭದ್ರ ಛಾವಣಿ, ಮಳೆಯಾದರೆ ಸೋರುವ ಕೋಣೆಗಳು, ಭಯದಲ್ಲೇ ಕಲಿಯುತ್ತಿರುವ ಮಕ್ಕಳು, ಕ್ಯಾರೆ ಎನ್ನದ ಅಧಿಕಾರಿಗಳು. ಸಿಂದಗಿ ತಾಲೂಕಿನ ಖಾನಾಪುರ ಗ್ರಾಮದ ಹೊಸ ಬಡಾವಣೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದುಸ್ಥಿತಿ. 1ರಿಂದ 5ನೇ ತರಗತಿವರೆಗೆ 40 ವಿದ್ಯಾರ್ಥಿನಿಯರು ಸೇರಿ 80ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. ಇಷ್ಟು ಮಕ್ಕಳಿಗೆ ಇರುವುದು ಕೇವಲ 2 ಕೋಣೆಗಳು. ಇದರಲ್ಲೇ ಶಿಕ್ಷಕರು ಕುಳಿತುಕೊಳ್ಳುವ ಅನಿವಾರ್ಯವಿದೆ. ಈ ಕೋಣೆಗಳ ಚಾವಣಿ ಉದುರುತ್ತಿದೆ. ಯಾವುದೇ ಸ್ಥಿತಿಯಲ್ಲಿಯೂ ಚಾವಣಿ ಬೀಳಬಹುದು ಎಂಬ ಆತಂಕ ಶಿಕ್ಷಕರನ್ನು ಕಾಡುತ್ತಿದೆ. ಏನಾದರೂ ಅನಾಹುತ ಸಂಭವಿಸಿದರೆ ಎಂಬ ಭಯದಲ್ಲೇ ನಿತ್ಯ ಪಾಠ ನಡೆಯುತ್ತಿದೆ ಎಂದು SDMC ಅಧ್ಯಕ್ಷ ಬಸವರಾಜ ತಳವಾರ್, ಉಪಾಧ್ಯಕ್ಷ ಮಂಜುನಾಥ್ ಹೇಳವರ್, ಅಮೋಘಪ್ಪ ಅಲ್ಲಂಪುರ್, ಸಂಜೀವಪ್ಪ ಅಲ್ಲಂಪುರ್, ಹೊನ್ನಪ್ಪ ಅಲ್ಲಂಪುರ್, ಮಲ್ಲಣ್ಣ ನಾಯ್ಕೋಡಿ, ಬಸವರಾಜ್ ಖಾಚಾಪುರ, ಪರಶುರಾಮ್ ನಾಯ್ಕೋಡಿ, ಮಲ್ಲಪ್ಪ ಮರ್ಕಲ್, ಮಡಿವಾಳಪ್ಪ ಮರ್ಗಲ್, ಮಾನಪ್ಪ ತಳವಾರ್ ಸೇರಿದಂತೆ ಮತ್ತಿತರರು ಆಗ್ರಹಿಸಿದ್ದಾರೆ. ವರದಿ ಮಲ್ಲು ಎಂ ಕೆಂಬಾವಿ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ MTV ಕನ್ನಡ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸರ ನಮ್ದು ಈ ಹೊಸೂರು LPS ಶಾಲೆ ಸುಮಾರು ಎಲ್ಲ ಬೀಳಾಟಿಗೆಲ್ಲ ಮಕ್ಕಳ ಸಂಖ್ಯೆ ಸಹಿತ 80-90 ಮಕ್ಕಳ ಸಂಖ್ಯೆ ಅದ. ನಮ್ಮ ತಾಲೂಕಾ BO ಅವರಿಗೆ ಹೋಗಿ ಹೇಳದ ಮತ್ತು ಸಂಬಂಧಪಟ್ಟ ಅಧಿಕಾರಿಗೆ ಹೋಗಿ ಹೇಳಿದ್ರು ಈ ಕಡೆ ನೋಡಕ್ಕೆ ತಯಾರಿಲ್ಲ ಅವರು. ಈ ಎಲ್ಲ ಈ ಗ್ರೌಂಡ್ ಸಹಿತ ನೀರು ಮೊಳಕಾಲ ಮಟ್ಟ ತೊಳೆ ಮಟ್ಟ ನೀರು ನಿಂತು ಬಿಡ್ತದ. ಇವೆಲ್ಲ ಶಾಲೆ ಬಿತ್ತು ಅಂತಂದ್ರೆ ಯಾರು ಮಕ್ಕಳು ಪಾಲಕರು ಮತ್ತು ಈ ಸಂಬಂಧಪಟ್ಟ ಶಿಕ್ಷಕರೇ ಹೊಣೆಗಾರರು. ಅದಕ್ಕೆ ಅಧಿಕಾರಿಗಳು ಸಾಕಷ್ಟು ಸಲ ಹೋಗಿ ಹೇಳಿದ್ರು ಅವರು ಈ ಕಡೆ ಯಾವುದೇ ನಮ್ಮ LPS ಶಾಲೆಗೆ ಬಂದು ಅದನ್ನು ರಿಪೇರಿ ಆಗಲಿ ಈ ಕಡೆ ಹೊಸ ಕೋಣೆ ಹಾಕೋದಾಗಲಿ ಯಾವುದೂ ಮಾಡೋಕ್ಕೆ ತಯಾರಿಲ್ಲ. ಬರೀ ಆಗ್ಯಾವ್ರಿ ನಿಮ್ಮ ಊರಿಗೆ ಆಗ್ಯದತ್ತೆ ಹೇಳ್ತಾರೆ, ಡಬಲ್ SC ಸದಾ ಅಂತ ಹೇಳ್ತಾರೆ. ಅದು ಇಲ್ಲಿ ತನಕ ಮಾಡೋಕ್ಕೆ ತಯಾರಿಲ್ಲ ಅವರು. ಲೆಟ್ರ್ ಕೊಟ್ಟಿದ್ದದ ಎಲ್ಲ ಹೋಗಿ ಹೇಳಿದ್ದದ ಎಲ್ಲ ಆಗ್ಯದ. ಅವರು ಈ ಕಡೆ ನಮ್ಮ ಶಾಲೆಗೆ ಬಂದು ಇದು ಮಾಡಾಕ್ತಾರೆ. ಮೊನ್ನೆ ಹೋಗಿ ಕೇಳಿದಾಗ ಇಲ್ಲಿ ಹಳಿಯೂರಿಗೆ ಹೋಗ್ಯದ್ರಿ ನಿಮ್ಮ ಅನುದಾನ ಅಂತೇಳಿ ಹೇಳ್ಯಾರ ಅವರು. ಕಾನ್ಸೆಪ್ಟ್ ಸರ್ ಈಗಾಗಲೇ ಕೆಲಸ ಪ್ರಾರಂಭ ಆಗ್ಯದ ಅಂತ ಹೇಳ್ತಾರೆ. ಹೇಳಿದ್ರು ಈಗ ಶಾಲೆ ಬಿಡಕ್ಕೆ ತಯಾರಾದ್ರೂ ಅವರು ಯಾವ ಮೇಲಾಧಿಕಾರಿಗಳು ಯಾರು ಒಬ್ರು ಬರ್ಲಾಕ ತಯಾರಿದ್ರಿ. ನಿಮ್ಮ ಹೆಸರು ಹೇಳ್ಬಿಡ್ರಿ. ನಮ್ದು ಮಲ್ಲಣ್ಣ ನಾಯ್ಕೊಡ್ರಿ. ಸರ್ ಅದು ಎಷ್ಟನೇ ವಿಷಯ ಕೊಟ್ಟದು? ಸರಿ